ಎಲ್ಲರಿಗೂ ನಮಸ್ಕಾರಗಳು ಮಗ. ಇವತ್ತಿನ ಬೆಂಕಿ ಟಾಪ್ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 1 ನೋಡ್ತಾಯಿತ್ತು ಅಂತಂದ್ರೆ ಅಪ್ಡೇಟ್ ನಂಬರ್ 1 ಏನಪ್ಪಾ ಅಂತಂದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡದಲ್ಲಿ ಇಬ್ಬರು ಬೆಸ್ಟ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇದ್ದಾರೆ ಅಂತ ಹೇಳ್ಬೋದು. ಎಸ್ಪೆಷಲಿ ನಮ್ಮ ಕನ್ನಡಿಗ KL ರಾಹುಲ್ ಇದ್ದಾರೆ, ಇನ್ನೊಂದು ಕಡೆ ರಿಷಬ್ ಪಂತ್ ಕೂಡ ಇದ್ದಾರೆ ಅಂತ ಹೇಳ್ಬೋದು. ಆದರೆ ಗಂಭೀರ್ ಅವರು ಇದೀಗ ಒಂದು ಇಂಟ್ಸ್ ಆದರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ಇಂಟ್ ಏನಂತಂದ್ರೆ ನನ್ನ ಪ್ರಕಾರ ಬಂದ್ಬಿಟ್ಟು ನಂಬರ್ 1 ವಿಕೆಟ್ ಕೀಪರ್ ಈಗ ಸದ್ಯದ ಮಟ್ಟಿಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡೋದು ಅಂತಂದ್ರೆ ಅದು ಇವ್ರ KL ರಾಹುಲ್ ಅಂತ ಹೇಳಿದಾರೆ ಅಂತ ಹೇಳ್ಬೋದು. ಇನ್ನೊಂದು ಇಂಟ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ KL ರಾಹುಲ್ ಮತ್ತು ಚಾನ್ಸ್ ಸಿಗ್ಬೋದು ರಿಷಬ್ ಪಂತ್ಗೆ. ಆದರೆ KL ರಾಹುಲ್ ಮತ್ತು ರಿಷಬ್ ಪಂತ್ ಇಬ್ಬರು ಕೂಡ ಒಂದೇ ಮ್ಯಾಚಲ್ಲಿ ಒಂದು ಮ್ಯಾಚಲ್ಲಿ ಇಬ್ಬರು ಆಡೋದೇ ಇಲ್ಲ ಮತ್ತು 100% ಆಡೋದೇ ಇಲ್ಲ ಅಂತಂದು ಕನ್ಫರ್ಮ್ ಮಾಡಿದ್ದಾರೆ ಅಂತ ಹೇಳ್ಬೋದು ಗೌತಮ್ ಗಂಭೀರ್. ಇಲ್ಲೇ ಗೊತ್ತಾಗುತ್ತೆ ಚಾಂಪಿಯನ್ಸ್ ಟ್ರೋಫಿಗೆ ಎಲ್ಲ ಮ್ಯಾಚಸಲ್ಲೂ ಬಂದ್ಬಿಟ್ಟು ಅವೈಲೇಬಲ್ ಆಗಿರ್ತಾರೆ ನಮ್ಮ ಕನ್ನಡಿಗ KL ರಾಹುಲ್. ಇನ್ನು ಈ ಅಪ್ಡೇಟ್ ಹೇಗೆ ಅನ್ಸುತ್ತೆ ನಿಮ್ಗೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಪ್ಡೇಟ್ ನಂಬರ್ 2 ಬಂದ್ಬಿಟ್ಟು ಇದೀಗ BCCI ಒಂದು ಕನ್ಫರ್ಮೇಷನ್ ರೂಲ್ ಆದರೆ ತಂದಿದ್ದಾರೆ ಅಂತ ಹೇಳ್ಬೋದು. ಆ ರೂಲ್ ಏನಪ್ಪಾ ಅಂತಂದ್ರೆ ಇದು ಕನ್ಫರ್ಮ್ ಫಿಕ್ಸ್, ಎಲ್ಲ ಪ್ಲೇಯರ್ಗಳು ಬಂದ್ಬಿಟ್ಟು ಪಾಲಿಸಲೇಬೇಕು. ಆ ರೂಲ್ ಏನಪ್ಪಾ ಅಂತಂದ್ರೆ ನಾಟ್ ಅಲೌಡ್ ಫ್ಯಾಮಿಲಿ. ಚಾಂಪಿಯನ್ಸ್ ಟ್ರೋಫಿಗೆ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಇದೇ 15ನೇ ತಾರೀಕು ದುಬೈಗೆ ಟೂರ್ ಮಾಡಲಿದೆ ಅಂತ ಹೇಳ್ಬೋದು. ಆ ಟೂರ್ ಮಾಡುವಾಗ ಯಾವುದೇ ಫ್ಯಾಮಿಲಿನ ತಮ್ಮ ಆಟಗಾರರು ಯಾವುದೇ ಫ್ಯಾಮಿಲಿನ ಕರ್ಕೊಂಡು ಹೋಗೋದಿಲ್ಲ ಮತ್ತು ಕರ್ಕೊಂಡು ಹೋಗಬಾರ್ದಂತ ನಾಟ್ ಅಲೌಡ್ ಎಂದು ರೂಲ್ ತಂದಿದೆ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಯಾವುದೇ ಕೋಚಿಂಗ್ ಸ್ಟಾಫ್ ಆಗಿರಲಿ ಯಾವುದೇ ಆಟಗಾರರಾಗಿರಲಿ ತಮ್ಮ ಫ್ಯಾಮಿಲಿನ ಬಂದ್ಬಿಟ್ಟು ಟೂರ್ನಲ್ಲಿ ಕರ್ಕೊಂಡು ಹೋಗೋದಿಲ್ಲ ಅಂತಂದು ಕರ್ಕೊಂಡು ಹೋಗಬಾರ್ದಂತಂದು ರೂಲ್ ತಂದಿದೆ ಅಂತ ಹೇಳ್ಬೋದು. ಇದೊಂಥರ ಸ್ವಲ್ಪ ಟೀಮ್ ಇಂಡಿಯಾಗೆ ಏನು ಇಂಪ್ಯಾಕ್ಟ್ ಆಗಲ್ಲ ಮತ್ತು ಪ್ಲೇಯರ್ಸ್ಗೆ ಒಳ್ಳೇದಂತ ಹೇಳ್ಬೋದು. ಯಾಕಂತಂದರೆ ಎಲ್ಲ ಪ್ಲೇಯರ್ಸ್ ಬಂದ್ಬಿಟ್ಟು ಒಂದು ರೂಮ್ನಲ್ಲಿ ಸ್ವಲ್ಪ ಟೈಮ್ ಕೂಡ ಸ್ಪೆಂಡ್ ಮಾಡ್ತಾರೆ. ಆ ಕಾರಣದಿಂದಾಗಿ ಒಂದು ಒಳ್ಳೆ ರೂಲ್ ಆದರೆ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 3 ಬಂದ್ಬಿಟ್ಟು ನಮ್ಮ ವಿರಾಟ್ ಕೊಹ್ಲಿಯ ಬಗ್ಗೆ ರಜತ್ ಪಾಟಿದಾರ್ ಅವರು ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಇವತ್ತು ನಮ್ಮ RCB ತಂಡದ ಅಫಿಷಿಯಲ್ ಆಗಿ ನಾಯಕ ಯಾರಪ್ಪ ಅಂತಂದರೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಯಿತು, ಅದು ರಜತ್ ಪಾಟಿದಾರ್. ಆ ಕಾರಣದಿಂದಾಗಿ ರಜತ್ ಪಾಟಿದಾರ್ ಅವರು ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ. ಹೌದು, ನಾನು RCB ತಂಡದ ನಾಯಕ, ಆದರೆ ನನ್ನ ಜೊತೆಯಲ್ಲಿ ವಿರಾಟ್ ಕೊಹ್ಲಿ ಆದರೆ ಇದ್ದಾರೆ ಮತ್ತು ಅವರ ಸಹಾಯ ನನಗೆ ಬಹಳ ಮುಖ್ಯ ಮತ್ತು ಅವರು ದಿಗ್ಗಜರಲ್ಲಿ ಒಬ್ಬರು. ಅವರು ನಮ್ಮ ತಂಡದಲ್ಲಿ ಇರುವುದು ನಮಗೆ ಒಂದು ಹೆಮ್ಮೆ ಅಂತಂದು ರಜತ್ ಪಾಟಿದಾರ್ ಆದರೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಆಗಿ ರಜತ್ ಪಾಟಿದಾರ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ ನನಗೂ ಕೂಡ ಅಷ್ಟೊಂದೇನು ಸರ್ವಿಸ್ ಇಲ್ಲ ಕ್ಯಾಪ್ಟನ್ಶಿಪ್ಪಲ್ಲಿ, ವಿರಾಟ್ ಕೊಹ್ಲಿ ಅವರು ಇದಾರಲ್ಲ ಅವ್ರ ಸಹಾಯ ತಗೊಂಡು ನಾನು ಕ್ಯಾಪ್ಟನ್ಸಿನ ನಿಭಾಯಿಸ್ತೇನೆ ಅಂತಂದು ರಜತ್ ಪಾಟಿದಾರ್ ಅವರು ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಪ್ಡೇಟ್ ನಂಬರ್ 4 ಸುರೇಶ್ ರೈನಾ ಅವರು ಸ್ಪೋರ್ಟ್ಸ್ 18ನಲ್ಲಿ ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ. ಅದು ಶುಭ್ಮನ್ ಗಿಲ್ ರಿಲೇಟೆಡ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದ್ರೆ ಶುಭ್ಮನ್ ಗಿಲ್ ನಿಜವಾಗಿಯೂ ಭಾರತ ತಂಡದ ಪ್ರಿನ್ಸ್ ಅಂತ ಹೇಳ್ಬೋದು ಅಂತಂದು ಸುರೇಶ್ ರೈನಾ ಆದರೆ ಹೇಳಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ಆ ಥರ ಪರ್ಫಾರ್ಮ್ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಸುರೇಶ್ ರೈನಾ ಇನ್ನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ ಅವರು ಡಿಸಿಷನ್ ಮೇಕಿಂಗ್ ಆಗಿರಲಿ ಮತ್ತು ಅವರ ಆಡೋ ಶೈಲಿ ಆಗಿರಲಿ ಮತ್ತು ವೈಸ್ ಕ್ಯಾಪ್ಟನ್ ನಮ್ಮ ಟೀಮ್ ಇಂಡಿಯಾಗೆ ವೈಸ್ ಕ್ಯಾಪ್ಟನ್ ಬಂದ್ಬಿಟ್ಟು ಶುಭ್ಮನ್ ಗಿಲ್. ಆ ಕಾರಣದಿಂದಾಗಿ ಶುಭ್ಮನ್ ಗಿಲ್ ಯಾವಾಗ ವೈಸ್ ಕ್ಯಾಪ್ಟನ್ ಆದರೂ ಆವಾಗಿನಿಂದ ಸ್ವಲ್ಪ ಅವರ ಗೇಮ್ ಪ್ಲೇನೇ ಚೇಂಜ್ ಆಗಿದೆ ಅಂತಂದು ಇವರು ಸುರೇಶ್ ರೈನಾ ಆದರೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಟಾಪ್ 4 ಅಪ್ಡೇಟಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.